ICC ಇದೀಗ ಚಾಂಪಿಯನ್ ಟ್ರೋಫಿಯ ಜರ್ಸಿಯನ್ನು ರಿಲೀಸ್ ಮಾಡೈತಿ. ಅದರಲ್ಲಿ ಮೇನಾಗಿ ಅಂದ್ರೆ ಹೋಸ್ಟ್ ಮಾಡ್ತಿರೋದು ಪಾಕಿಸ್ತಾನ ಅಲ್ವಾ. ಪಾಕಿಸ್ತಾನ ಹೆಸರನ್ನು ಮೆನ್ಷನ್ ಮಾಡೈತಿ. ಅದು ನಮಗೀಗ ದೊಡ್ಡ ಮುಳುವಾಗಿ ಕಾಣಕತ್ತೈತಿ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನ ಹೊಡ್ರಿ ಅಂತ ಹೇಳ್ತಾ, ನಮ್ಗೆ ಈಗಾಗಲೇ ತಿಳಿದಿರುವ ಹಾಗೆ ಚಾಂಪಿಯನ್ ಟ್ರೋಫಿನ ಒಂದು ಪಾಕಿಸ್ತಾನ ಹೋಸ್ಟ್ ಮಾಡಕತ್ತೈತಿ. ಅದರಲ್ಲಿ ಇಂಡಿಯಾ ಮ್ಯಾಚ್ಗಳು ಏನದಾವು ಅವು ಎಲ್ಲವೂ ದುಬೈನಲ್ಲಿ ನಡೆಯಕಂತಾವ ಅಂತ ಹೇಳಿದಾರೆ. ನೋಡ್ಬೋದು ನಾವು, ಪಾಕಿಸ್ತಾನಿಗೆ ಒಂದು ದೊಡ್ಡ ತಲೆನೋವು ಅಂದರೆ ಇಂಡಿಯಾ ಆಗಿಬಿಟ್ಟೈತಿ. ಯಾಕಪ್ಪ ಅಂದ್ರೆ ಅವರಲ್ಲಿ ನಮ್ಮಲ್ಲಿ ನಡೆಸ್ತೀವಿ ನಾವು, ಇಲ್ಲೇ ಬಂದು ಆಟ ಆಡಿ ಅಂದರು ಅದನ್ನು ಕೂಡ ಮಾಡ್ತಿಲ್ಲ ಇಂಡಿಯಾದವರು. ನಮ್ಮ ಮ್ಯಾಚ್ಗಳನ್ನು ದುಬೈನಲ್ಲಿ ಆಡಿ ಅದಕ್ಕೆಷ್ಟು ದುಡ್ಡು ಎಕ್ಸ್ಟ್ರಾ ಆಗುತ್ತೆ ನಾವು ಕೊಡ್ತೀವಿ ಅಂತ ಹೇಳ್ಕೊಂಡು ಈಗ ಇಂಡಿಯಾದ ಮ್ಯಾಚ್ಗಳು ಏನದ ನೋಡಿ ಅವು ಎಲ್ಲವೂ ದುಬೈನಲ್ಲಿ ನಡೆಯಕತ್ತಾವು. ಅದಲ್ಲದೆ ಇನ್ನು ಬರೀ ಯಾರೂ ಬರೋಕ್ಕೆ ಹೋಗ್ಬೇಡಿ, ನೀವು ನಿಮ್ಮ ಕ್ಯಾಪ್ಟನ್ನಾದರೂ ಕಳಿಸಿ, ನೀವು ಫೋಟೋ ಶೂಟನ್ನು ಮಾಡ್ತೀವಿ ನಾವು. ಅಂದ್ರೆ ಎಲ್ಲರೂ ICC ರೂಲ್ಸ್ ಏನೈತಿ, ಎಲ್ಲ ಕ್ಯಾಪ್ಟನ್ಗಳು ಕೂಡಿ ಒಂದು ಫೋಟೋ ಶೂಟ್ ಮಾಡಬೇಕಲ್ಲ, ಅದನ್ನಾದರೂ ಮಾಡೋಣ, ಕ್ಯಾಪ್ಟನನ್ನು ಕಳಿಸಿ ಅಂತ ಹೇಳಿದರೆ ಅದಕ್ಕೂ ಕೂಡ ಇವ್ರು ಒಪ್ತಿಲ್ಲ. ಅಂದರೆ ಇನ್ನೂ ಡಿಸೈಡ್ ಮಾಡಿಲ್ಲ ಏನನ್ನು ಅಂತ ಅಂದ್ಕೊಂಡು BCCI ಮತ್ತು ಕ್ಯಾಪ್ಟನ್ ಇನ್ನೂ ಮಾತಾಡ್ತಾ ಇದ್ದಾರೆ, ಏನು ಮಾಡೋಕೆ, ಫೋಟೋ ಶೂಟಿಗೆ ಕಳಿಸ್ಬೇಕು ಕಳಿಸ್ಬಾರ್ದು ಅಂತ ಹೇಳ್ಕೊಂಡು. ಇನ್ನು ಅದಲ್ಲದೆ ಇನ್ನೂ ಒಂದು ದೊಡ್ಡ ತಲೆನೋವು ಏನಪ್ಪ ಅಂದ್ರೆ, ಈಗ ಏನು ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿನ ಹೋಸ್ಟ್ ಮಾಡಕತ್ತೈತೆ ನೋಡು, ಅದರಲ್ಲಿ ಯಾವ ಟೀಮ್ ಗೆಲ್ತೈತೆ ನೋಡು ಅದಕ್ಕೆ ಒಂದು ಕೋಡ್ ಕೊಡ್ತಾರೆ, ಬಿಳಿ ಕೋಟ್. ನಮ್ಮ ನೋಡಿಬೋದು ನಾವು 2013ರಲ್ಲಿ ಗೆದ್ದಂಥ ಇದರಲ್ಲಿ ನಾವು ನೋಡಿದ್ವಿ ಬಿಳಿ ಕೋಟ್ ಯಾವುದೇ ರೀತಿ ಇತ್ತು ಅಂತ ಹೇಳ್ಕೊಂಡು. ಅದರಲ್ಲಿ ಏನು ಬರ್ತೈತಿ, ಚಾಂಪಿಯನ್ಸ್ ಅಂತ ಬರ್ತೈತಿ. ಮತ್ತು ಅದರೊಳಗೆ ಯಾವುದು ಹೋಸ್ಟ್ ಮಾಡಿರುತ್ತೆ ಅದ್ರ ಹೆಸರನ್ನು ಬರೀತಾರ, ಆ ದೇಶದ ಹೆಸರನ್ನು ಬರೆದಿರ್ತಾರೆ. ಇದೀಗ ICC ಆ ಕೋಟ್ಗಳನ್ನು ಬಿಡುಗಡೆ ಮಾಡೈತಿ. ಅದನ್ನು ಟೀಮ್ ಇಂಡಿಯಾ ನೋಡಿಬಿಟ್ಟು ಏನು ಮಾಡೈತಿ, ಏನು ಪ್ಲ್ಯಾನ್ ಮಾಡೈತಿ ಅಂದರೆ ಆ ಹೆಸರನ್ನ ಹೇಗಾದರೂ ಮಾಡಿ ತೆಗಿಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡೈತಿ. ಇದು ಯಾವಾಗ ಕೊಡ್ತಾರೆ ಅಂದರೆ ಫೈನಲ್ಗೆ ಇದ್ದವ್ರಿಗೆ ಅಷ್ಟು ಕೊಡ್ತಾರೆ. ಮಿಡಲ್ನಲ್ಲೇ ನಾವು ಹೊರಗೆ ಬಂದರೆ ನಮ್ಗೆ ಅದೇನು ಸಂಬಂಧ ಪಡಂಗಿಲ್ಲ. ಆದರೆ ಇನ್ನು ಒಂದು ವೇಳೆ ನಾವು ಫೈನಲ್ಗೆ ಹೋದರೆ ಏನಾದರೂ ಗೆದ್ದರೆ ಅವಾಗ ಅದು ನಮಗೆ ತೊಂದರೆ ಉಂಟು ಮಾಡ್ತೈತಿ ಅಂತ ಹೇಳ್ಕೊಂಡು ಇದೀಗ ಪ್ಲ್ಯಾನ್ ಮಾಡತೈತಿ. ಅದರಲ್ಲಿ ಏನು ಕೋರ್ಟ್ನಲ್ಲಿ ಪಾಕಿಸ್ತಾನ ಹೆಸರು ಏನಿತ್ತು ಅದು ಹೇಗಾದರೂ ಮಾಡಿ ತೆಗಿಬೇಕು ಅಂತ ಪ್ಲ್ಯಾನ್ ನಡೆಸಿತಿ. ನೋಡೋಣ ಅವನ ಮುಂದೆ ಏನಾಗುತ್ತೆ ಅಂತ ಹೇಳ್ಕೊಂಡು. ನೀವು ಕಮೆಂಟ್ ಮಾಡಿ ಇದರಲ್ಲಿ ಏನಿದೆ ಅಂತ ಹೇಳ್ಕೊಂಡು, ನೋಡೋಣ ಏನಾಗುತ್ತೆ ಅಂತ ಹೇಳ್ಕೊಂಡು. ಇನ್ನು ಅದಲ್ಲದೆ ಇನ್ನು ಟಿಕೆಟ್ ಪ್ರೈಸಿಗೆ ವಿಚಾರ ಬರೋದಾದ್ರೆ, ಇನ್ನು ಕೆಲವೊಂದಿಷ್ಟು ಮ್ಯಾಚ್ಗಳು ಪಾಕಿಸ್ತಾನದಲ್ಲಿ ನಡೆಯತ್ತವು, ಕೆಲವೊಂದಿಷ್ಟು ಮ್ಯಾಚ್ಗಳು ದುಬೈನಲ್ಲಿ ನಡೆಯಕತ್ತಾವು. ದುಬೈನಲ್ಲಿ ನಡೆದಂಥ ಮ್ಯಾಚ್ಗಳು ಏನದಾವು ಹೈ ಪ್ರೈಸಿಗೆ ಟಿಕೆಟ್ಗಳನ್ನು ಇಡ್ತೀವಿ ಅಂತ ದುಬೈದವ್ರು ಹೇಳ್ಯಾರ. ಇನ್ನು ಪಾಕಿಸ್ತಾನ ನಡೆದವು ಅದಕ್ಕಿಂತ ಕಮ್ಮಿನೇ ಇದಾವೆ ಇವಕ್ಕೂರು ಪ್ರೈಸ್ಗಳು, ಟಿಕೆಟ್ ಪ್ರೈಸ್ಗಳು. ಆದರೆ ದುಬೈನಲ್ಲಿ ಯಾವ ನಡೆದವು ಅವಕ್ಕೂರು ಪ್ರೈಸ್ ಇಂಡಿಯಾ ರೇಟಿಗೆ ಇದಾವೆ ಅಂತ ಅವರು ಇದೀಗ ಹೇಳಿದ್ದಾರೆ. ಇಂಡಿಯಾ ರೇಂಜ್ಗೆ ನಾವು ಟಿಕೆಟ್ ಪ್ರೈಸನ್ನು ಇಡ್ತೀವಿ ಅಂತ ಹೇಳ್ಕೊಂಡು ದುಬೈದವರು ಹೇಳಿದ್ದಾರೆ. ಪಾಕಿಸ್ತಾನದವರು ಕಮ್ಮಿ ಇದೆ, ದುಬೈ ಕಂಪೇರ್ ಮಾಡಿದರೆ ಕಮ್ಮಿನೇ ಇದಾವೆ. ನಮ್ಮ ಪಾಕಿಸ್ತಾನದಲ್ಲಿ ನಡೆಯುವಂಥ ಸ್ಟಾರ್ಟಿಂಗ್ ಮ್ಯಾಚ್ಗಳು ಏನಿದಾವೆ ನೋಡು, ಅದಕ್ಕೆ ಪ್ರೈಸ್ ಎಷ್ಟು ಸ್ಟಾರ್ಟ್ ಅದಾವಪ್ಪ ಅಂದ್ರೆ, ಜಸ್ಟ್ ಅಂದರೆ ಇಂಡಿಯಾ ರುಪೀಸ್ಗೆ ನಾ ಕಂಪೇರ್ ಮಾಡಿ ಹೇಳತ್ತೀನಿ. ಮೊದಲಿಗೆ ಸ್ಟಾರ್ಟಿಂಗ್ ಮ್ಯಾಚ್ಗಳಲ್ಲಿ ಕೇವಲ 310 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಅದಾವ ಅಂತ ಹೇಳಿದ್ದಾರೆ ಇದೀಗ. ಇನ್ನು ಅದಲ್ಲದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ನಡುವೆ ಇರೋ ಮ್ಯಾಚಿಗೆ ಕೇವಲ 620 ರೂಪಾಯಿ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಇದು ಏನಿರುತ್ತಾ ಅಂತ, ಏನಿಲ್ಲ ಅಂತ ಹೇಳ್ಕೊಂಡು. ಅದರಲ್ಲಿ ಇನ್ನು ಸೆಮಿಫೈನಲ್ ಮ್ಯಾಚ್ ಏನದಾವಲ್ಲ ಇವಕ್ಕೂ 776 ರೂಪಾಯಿ ಅದಾವ ಅಂತ, ಇಷ್ಟೇ ಅದಾವ ಅಂತ ಹೇಳಿದ್ದಾರೆ. ಇನ್ನು VIP ಟಿಕೆಟ್ ವಿಚಾರಕ್ಕೆ ಬರೋದಾದ್ರೆ ಕೇವಲ 3726 ರೂಪಾಯಿ ಐತಿ. ನೆಕ್ಸ್ಟ್ ಇನ್ನು ಸೆಮಿಫೈನಲ್ ಮ್ಯಾಚ್ಗಳಲ್ಲಿ 7764 ರೂಪಾಯಿ ಅದಾವೆ. ನೋಡಿ ಎಷ್ಟು ಎಲ್ಲಿಂದ ಎಲ್ಲಿ ಡಿಫ್ರೆನ್ಸ್ ಐತಿ. ಇನ್ನು ದುಬೈನಲ್ಲಿ ಯಾವ ರೇಟ್ ಇಡ್ತೀವಿ ಏನು ಇಡ್ತೀವಿ ಅಂತ ಕನ್ಫರ್ಮ್ ಮಾಡಿಲ್ಲ. ಅವ್ರು ಹೇಳಿರೋದು ನಾವು ಇಂಡಿಯಾ ರೇಂಜ್ಗೆ ಇಡ್ತೀವಿ ಅಂತ ಹೇಳ್ಕೊಂಡು. ನಮ್ಗೆ ಗೊತ್ತಿರ್ಬೋದು IPLನಲ್ಲಿ ಆಗಲಿ ಇನ್ನು ವರ್ಲ್ಡ್ ಕಪ್ನಲ್ಲಿ ಆಗಲಿ ಯಾವ ರೀತಿ ಇರ್ತಾವೆ ಅಂತ ಹೇಳ್ಕೊಂಡು. ನೋಡೋಣ ಯಾವ ರೀತಿ ರೇಟನ್ನು ಸೆಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಮುಂದೆ ಕಾದು ನೋಡಬೇಕಾಗೈತಿ. ನಿಮಗೆ ಅನಿಸುತ್ತೋ ಇದನ್ನು ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಇಂಡಿಯಾದ ಯುವ ಸ್ಟಾರ್ ಆಟಗಾರ ನಿತೀಶ್ ಕುಮಾರ್ ರೆಡ್ಡಿ ಅವರು ನಾವು ನೋಡಿರ್ಬೋದು IPLನಲ್ಲಿ ಯಾವ ರೀತಿ ಪ್ರದರ್ಶನ ಕೊಟ್ಟರು. ಅದೇ ಅಲ್ಲದೆ ಇನ್ನು ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ಜೊತೆ ಯಾವ ರೀತಿ ಆಡಿದರು, ಅದೇ ರೀತಿ ಬೌಲಿಂಗ್ನಲ್ಲಿಯೂ ಇವರು ಆಟವಾಡಿದರು. ಇದೀಗ ಏನದು ಇಂಗ್ಲೆಂಡ್ ಸಿರೀಸ್ಗೂ ಇವರು ಸೆಲೆಕ್ಟ್ ಆಗಿದ್ದಾರೆ. ಅದಲ್ಲದೆ ಇನ್ನು BCCI ಏನು ಅವ್ರದ್ದು ಒಲವನ್ನು ತೋರಿಸೈತಿ. ಏನಪ್ಪ ಅಂದರೆ ಇವನು ಚಾಂಪಿಯನ್ ಟ್ರೋಫಿಗೆ ಇವ್ರನ್ನ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿ ಒಲವನ್ನು ತೋರಿತಿ, ಮನಸ್ಸು ಮಾಡೈತಿ. ನೋಡೋಣ ಅವರು ಸೆಲೆಕ್ಟ್ ಆಗ್ತಾರಿಲ್ಲ ಅಂತ ಹೇಳ್ಕೊಂಡು ಕಾದು ನೋಡಬೇಕಾಗಿ ಇದೆ. ನೋಡೋಣ. ನಾ ಈಗಾಗಲೇ ಹೇಳಿ ನಿಮ್ಗೆ ಇಂಡಿಯಾಗೆ ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಬುಮ್ರಾ ಅವರು ಈ ಸಲ ಆಡಕತ್ತಿಲ್ಲ. ಕೆಲವೊಂದಿಷ್ಟು ಮೊದಲನೇ ಮ್ಯಾಚ್ಗಳನ್ನು ಮಿಸ್ ಮಾಡ್ಕೊಳತ್ತಾರ, ಕೊನೆಗೆ ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ನೋಡೋಣ. ಸಾಧ್ಯ ಆದಷ್ಟು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ.